ಏನು ಕಾಶ್ಮೀರದ ಕಣಿವೆಯಲ್ಲಿ ಟೆರರಿಸ್ಟ್ಗಳ ಅಟ್ಯಾಕ್ ಆಗಿದೆ, ಅದನ್ನು ನಾನು ಖಂಡಿಸ್ತೇನೆ. ಜೊತೆಗೆ ಆ 27 ಜನ ಏನು ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಅವರಿಗೆ ಆತ್ಮಕ್ಕೆ ಶಾಂತಿಯನ್ನು ಕೋರ್ತೇನೆ ಮತ್ತು ಅವರ ಕುಟುಂಬ ವರ್ಗದವರಿಗೆ ಭಗವಂತ ಅವರ ನಷ್ಟವನ್ನು ಭರಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾನೆ. ಕರ್ನಾಟಕದ 2 ಹತ್ಯೆಯಾಗಿದ್ದಾರೆ. ವಿಶೇಷವಾಗಿ ಅವರಿಗೆ, ಅವರ ಕುಟುಂಬದವರಿಗೆ ಸಾಂತ್ವನ ಹೇಳೋದಕ್ಕೆ ಇಷ್ಟಪಡ್ತೇನೆ ಮತ್ತು ಅವರಿಗೆ ಅವರ ನಷ್ಟವನ್ನು ಭರಿಸುವ ಶಕ್ತಿ ಭಗವಂತ ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೇನೆ. ನಮಗೆ ಆಶ್ಚರ್ಯ ಆಗ್ತಕ್ಕಂಥದ್ದು, ಬಹಳ ಪರಿಣಾಮಕಾರಿಯಾದಂಥ ಶಕ್ತಿಯುತವಾದಂಥ ಮಿಲಿಟರಿ ಇಂಟೆಲಿಜೆನ್ಸು ನಮ್ಮಲ್ಲಿ ಇದೆ ಅಂತೇಳಿ ನಾವೆಲ್ಲ ಭಾವಿಸ್ಕೊಂಡಿದ್ದೇವೆ. ಅನೇಕ ಸಂದರ್ಭದಲ್ಲಿ ಅವರು ಒಳ್ಳೆಯ ಕೆಲಸವನ್ನು ಕೂಡ ಮಾಡಿದ್ದಾರೆ. ಯಾಕೆ ಈ ಇಂಟೆಲಿಜೆನ್ಸ್ ಫೇಲ್ಯೂರ್ ಆಯಿತು? ಆ ಟೆರರಿಸ್ಟ್ಗಳು ಹೇಗೆ ಬಂದರು, ಎಲ್ಲಿಂದ ಬಂದರು? ಇದು ಇವತ್ತು ಅತಿ ದೊಡ್ಡ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಕೇಂದ್ರ ಸರ್ಕಾರ ಇದನ್ನು ಬಹಳ ಗಂಭೀರವಾಗಿ ಪರಿಗಣಿಸಬೇಕು. ಪುಲ್ವಾಮಾ ಅಟ್ಯಾಕ್ ಆದಮೇಲೆ ಇಲ್ಲಿವರೆಗೆ ಇಂತಹ ದೊಡ್ಡ ಘಟನೆ ಯಾವುದೂ ನಡೆದಿರಲಿಲ್ಲ. ಅಲ್ಲೊಂದಿಲ್ಲೊಂದು ಸಣ್ಣ ಪುಟ್ಟ ಘಟನೆಗಳು ನಡೀತಾ ಇದ್ದದ್ದು ಮತ್ತು ಒಬ್ಬರು ಇಬ್ಬರು ನಮ್ಮ ಸೈನಿಕರು ತೀರ್ಕೊಳ್ತಾ ಇದ್ರು. ಆದರೆ ಇಂಥ ದೊಡ್ಡ ಘಟನೆ ಇಲ್ಲಿವರೆಗೂ ನಡೆದಿರಲಿಲ್ಲ. ಅದರಲ್ಲಿ ವಿಶೇಷವಾಗಿ ಹಿಂದೂಗಳನ್ನು ಗುರಿ ಮಾಡಿ, ನೀನು ಹಿಂದೂ ಅದಕ್ಕಾಗಿ ನಿಮ್ಮನ್ನು ಕೊಲ್ತೇವೆ ಅಂತ ಹೇಳಿ ಏನು ಅವರು ಹೇಳ್ಕೊಂಡಿದ್ದಾರೆ ಅಂತ ಹೇಳಿ ನಮಗೆ ಮಾಹಿತಿಗಳು ಬರ್ತಾ ಇದೆ. ಇದು ನಿಜಕ್ಕೂ ಕೂಡ ಬಹಳ ಆತಂಕಕಾರಿಯಾದಂಥ ವಿಚಾರ. ಜೊತೆಗೆ ಇದು ಹೊಸದು ಅಲ್ಲ ಅಂತ ಅನಿಸುತ್ತೆ ನನಗೆ. ಯಾಕೆಂದರೆ ಅವರು ಅಟ್ಯಾಕ್ ಮಾಡುವಾಗೆಲ್ಲ ಅನೇಕ ಸಂದರ್ಭದಲ್ಲಿ ಆ ಮಾತುಗಳನ್ನು ಹಾಡ್ಕೊಂಡೇ ಮಾಡಿದ್ದಾರೆ. ಹಾಗಾಗಿ ಇವತ್ತು ಕೇಂದ್ರ ಸರ್ಕಾರ ಇದನ್ನು ಭಾಳ ಗಂಭೀರವಾಗಿ ಪರಿಗಣಿಸಬೇಕು ಮತ್ತು ಅದಕ್ಕೇನು ಸೂಕ್ತವಾದಂಥ ಕ್ರಮ ತಗೋಬೇಕು ಅದನ್ನು ಮುಲಾಜಿಲ್ಲದೆ ತಗೋಬೇಕು. ಅದು ಯಾರು ಕ್ಲೈಮ್ ಮಾಡಿದ್ದಾರೆ, ನಾವೇ ಮಾಡಿರೋದು ಅಂತ ಸಂಘಟನೆಗಳು ಕ್ರೈಮ್ ಮಾಡಿದ್ದಾವೆ. ಆ ಸಂಘಟನೆ ಎಲ್ಲಿದೆ ಅವ್ರನ್ನ ಹುಡುಕಬೇಕು ಮತ್ತು ಅವ್ರ ಮೇಲೆ ಕ್ರಮ ತಗೊಳ್ಳೇಬೇಕು. ನಾನು ಹೇಳಿದೆ ಅಲ್ಲ, ಇಂಟೆಲಿಜೆನ್ಸ್ ಲ್ಯಾಬ್ಸ್ ಆದಮೇಲೆ ಸೆಕ್ಯೂರಿಟಿ ಲ್ಯಾಬ್ಸ್ ಆಗಲೇಬೇಕಲ್ಲ. ಹಾಗಾಗಿ ಸೆಕ್ಯೂರಿಟಿ ಲ್ಯಾಬ್ಸು ಮತ್ತು ಮೊದಲನೇದಾಗಿ ಇಂಟೆಲಿಜೆನ್ಸ್ ಲ್ಯಾಬ್ಸ್, ಮಿಲಿಟರಿ ಇಂಟೆಲಿಜೆನ್ಸ್ನವ್ರಿಗೆ ಕಣ್ತಪ್ಪಿಸಿ ಬಂದಿದ್ದಾರೆ ಮತ್ತು ಸೆಕ್ಯೂರಿಟಿ ಕೂಡ ಲ್ಯಾಬ್ಸ್ ಆಗಿರ್ತಕ್ಕಂಥದ್ದು. ಓಪನ್ ಆಗಿ ಜನರನ್ನ ಕರೆದು ಅವರು ಭಾಳ ಕೆಟ್ಟದಾಗಿ ನಡ್ಕೊಂಡಿದ್ದಾರೆ. ಅವ್ರನ್ನ ಬಟ್ಟೆ ತೆಗೆಸುವಂಥದ್ದು, ಅವರಿಗೆ ಇಂಥದ್ದೆಲ್ಲ ಯಾವತ್ತೂ ನಾವು ಕೇಳೇ ಇರಲಿಲ್ಲ. ಅಂಥದ್ರಲ್ಲಿ ಇದು ಭಾಳ ಗಂಭೀರವಾಗಿ ಸರ್ಕಾರ ತಗೋಬೇಕಾಗ್ತದೆ, ಕೇಂದ್ರ ಸರ್ಕಾರ ಅಂತೇಳಿ ನಾನು ಒತ್ತಾಯ ಮಾಡ್ತೀನಿ. ಅಲ್ಲ, ಅದೇನೇ ಇರಲಿ, ಸ್ಥಳೀಯ ಸಹಕಾರ ಇದ್ಕೊಂಡೇ ಆಗಿರಲಿ ಅಥವಾ ಸಹಕಾರ ಇಲ್ಲದೇನೆ ಆಗಿರಲಿ ಅಥವಾ ಒಳಗಡೆ ನಮ್ಮ ಫೋರ್ಸ್ ಒಳಗಡೆನೆ ಯಾರಾದರೂ ಕೂಡ ಇದಕ್ಕೆ ಸಹಕಾರ ಮಾಡ್ತಕ್ಕಂಥವ್ರು ಯಾರಾದರೂ ಇದ್ದರೂ ಕೂಡ ಅದನ್ನೆಲ್ಲ ಇವರು ಕಂಡಿಡ್ಕೋಬೇಕು ಮತ್ತು ಅವ್ರ ಮೇಲೆ ಕ್ರಮ ತಗೋಬೇಕು, ನಿರ್ದಾಕ್ಷಿಣ್ಯವಾದಂಥ ಕ್ರಮ ತಗೋಬೇಕಾಗುತ್ತೆ. ಇದು ಒಂದು ನಮ್ಮ ದೇಶದ ಪ್ರಶ್ನೆ, ಮತ್ತೊಂದು ನಮ್ಮ ಸಮುದಾಯಗಳ ಪ್ರಶ್ನೆ. ಹಾಗಾಗಿ ಇದರ ಬಗ್ಗೆ ಭಾಳ ಹೆಚ್ಚಿನ ರೀತಿಯಲ್ಲಿ ಕ್ರಮ ತಗೋಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತೀನಿ. ಶಾಂತಿ ನೆಲೆಸ್ತಾ ಇತ್ತು, ಹಾಗಾಗಿ ಕೆಲ ಭದ್ರತಾ ಪಡೆಗಳನ್ನ ವಾಪಸ್ ಹಿಂಪಡೆಯಲಾಗಿತ್ತು ಅನ್ನುವಂತ
ಅಲ್ಲ, ಅದೇನೇ ಇರಲಿ, ಅದು ನಮಗೆ ಸ್ಪೆಕ್ಯುಲೇಷನ್ಸ್ ಅಷ್ಟೇ. ನಮಗೆ ಮಾಹಿತಿಗಳು, ಅದಕ್ಕೆ ನಿರ್ದಿಷ್ಟವಾದ ಮಾಹಿತಿ ನಮಗೆ ಇಲ್ಲ. ಅದ್ರ ಬಗ್ಗೆ ನಾವು ಮಾತಾಡೋಕ್ಕೆ ಹೋಗಲ್ಲ. ಯಾಕೆಂದರೆ ಅಲ್ಲಿ ಸೆಕ್ಯೂರಿಟಿ ಕಡಿಮೆ ಆಗಿತ್ತು, ಶಾಂತಿ ಇತ್ತು ಅಂತ ಹೇಳಿ ಸೆಕ್ಯೂರಿಟಿ ವಿಡ್ರಾ ಮಾಡಿದ್ರು, ಇವೆಲ್ಲ ನಮಗೆ ಗೊತ್ತಿಲ್ಲ, ಮಾಹಿತಿಗಳು ಗೊತ್ತಿಲ್ಲ. ಅದೇನೇ ಇರಲಿ, ಒಟ್ಟಲ್ಲಿ ಫೇಲ್ ಅಂತೂ ಆಗಿದ್ದಾವಲ್ಲ, ಫೇಲ್ ಆಗಿದ್ದೇವೆ ನಾವು ಸೆಕ್ಯೂರಿಟಿ ದೃಷ್ಟಿಯಲ್ಲಿ. ಅದಕ್ಕೆ ಕ್ರಮ ತಗೋಬೇಕು ಅಂತೇಳಿ ನಾವು ರಾಜ್ಯ ಸರ್ಕಾರದಿಂದ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಟೀಮನ್ನೇ ಕಳಿಸಿದ್ದಾರೆ. ನಮ್ಮ ಸಚಿವರಾದ ಸಂತೋಷ್ ಲಾಡ್ ಅವರ ನೇತೃತ್ವದಲ್ಲಿ ಅಧಿಕಾರಿಗಳನ್ನು ಕೂಡ ಅಲ್ಲಿ ನಮ್ಮ ಏನು ಕರ್ನಾಟಕ ಭವನದಲ್ಲಿ ಹಿರಿಯ ಅಧಿಕಾರಿಗಳಿದ್ದರು, ಅವ್ರನ್ನೆಲ್ಲ ಒಂದು ಟೀಮ್ ಮಾಡಿ ಅಲ್ಲಿ ಸ್ಥಳಕ್ಕೆ ನಿಯೋಜನೆ ಮಾಡಿದ್ದಾರೆ. ಅವರಲ್ಲಿ ಹೋಗಿ ಅವರು ಮಾಹಿತಿಗಳೆಲ್ಲ ತೊಗೊಂಡ್ಮೇಲೆ, ನೆನ್ನೆನೇ ಹೋಗಿದ್ದಾರೆ ಅವರು, ಮಾಹಿತಿಗಳನ್ನ ತೊಗೊಂಡ್ಮೇಲೆ ನಮ್ಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ರಾಜ್ಯದ ನಮ್ಮ ಕನ್ನಡಿಗರು ಏನು ಇದ್ದಾರೆ ಅವ್ರ ಮಾಹಿತಿಗಳು ಸಿಗುತ್ತೆ. ಮತ್ತು ಅವ್ರಿಗೆ ಏನು ರಕ್ಷಣೆ ಕೊಡಬೇಕು ಅದನ್ನೆಲ್ಲ ಸರ್ಕಾರ ಕೊಡೋದಕ್ಕೆ ನಾವು ಕ್ರಮ ತಗೊಂಡಿದ್ದೀವಿ. ನೋಡಿ, ಇದು ಕಾಂಗ್ರೆಸ್ಸು, ನೋಡಿ ಅದೇ ಹೇಳೋದು, ನಾವು ಮಾತಾಡಿಲ್ಲ. ಕಾಂಗ್ರೆಸ್ಸು BJP ಮತ್ತೊಂದು ಪಕ್ಷದ ಪ್ರಶ್ನೆ ಅಲ್ಲ ಇದು. ಇದು ದೇಶದ ಭದ್ರತೆಯ ಪ್ರಶ್ನೆ, ನಮ್ಮ ಸಮುದಾಯಗಳ ಭದ್ರತೆಯ ಪ್ರಶ್ನೆ. ಇದಕ್ಕೆ ಯಾಕೆ ನಾವು ರಾಜಕಾರಣ ಮಾಡಬೇಕು? ಆ ಹೆಸರುಗಳೇ ಹೇಳ್ಬಾರ್ದು, ಕಾಂಗ್ರೆಸ್ ಹೆಸರು ಹೇಳ್ಬಾರ್ದು, BJP ಹೆಸರು ಹೇಳ್ಬಾರ್ದು, ಯಾರೇ ಇದ್ರು. ನಾನೀಗ ಹೇಳಿದ್ದು ನಾನೇನಂತ ಹೇಳಿದೆ? ನಾನು ಕೇಂದ್ರ ಸರ್ಕಾರ ಅಂತ ಹೇಳಿದೆ, BJP ಅಂತ ಹೇಳಿದ್ನ. ನನಗೂ ಹೇಳೋಕ್ಕಾಗಲ್ವಾ BJP ಫೇಲ್ಯೂರ್ ಅಂತ? ನಾವು ಇದನ್ನೆಲ್ಲ ಮೀರಿ ನಿಲ್ಲಬೇಕು. ಇಂಥ ಸಂದರ್ಭದಲ್ಲಿ ನಾವು ವಿ ಶುಡ್ ಬಿ ಅಬೌವ್ ಪಾರ್ಟಿ, ಅಬೌವ್ ಎವ್ರಿ ಡಿಫರೆನ್ಸ್. ಸರ್, ಹಿರಿಯ ವಿಂಗ್ ಕಮಾಂಡರ್ ಒಬ್ರು ರಿಟೈರ್ಡ್ ಹೇಳ್ತಿರೋಂಥದ್ದು, ಕೋವಿಡ್ ಸಂದರ್ಭದಲ್ಲಿ ಸುಮಾರು 1 ಲಕ್ಷ ಮೆನ್ನನ್ನ ವಾಪಸ್ ಕರೆಸ್ಕೊಳ್ತು. ಯಾವುದೇ ಸರ್ಕಾರವಿರಲಿ, ಕೋವಿಡ್ ಸಂದರ್ಭದಲ್ಲಿ 1 ಲಕ್ಷ ಜನ ವಾಪಸ್ ಕರೆಸ್ಕೊಂಡು ದುಡ್ಡು ಉಳ್ಸಾಕ್ ಕರೆಸ್ಕೊಂತ ಅಥವಾ ಯಾವ ಪುರುಷಾರ್ಥಕ್ಕೆ ಕರೆಸ್ಕೊಳ್ತು ಅವರು ಇದ್ದಿದ್ರೆ ಈ ಘಟನೆ ನಡೀತಾ ಇರಲಿಲ್ಲ ಅಂತ. ಇಲ್ಲ, ಈಗ ನಾವು ಏನು ಬೇಕಾದರೂ ಸ್ಪೆಕ್ಯುಲೇಟ್ ಮಾಡಬಹುದು, ಅದು ವ್ಯಾಖ್ಯಾನ ಅಷ್ಟೇ ಆಗುತ್ತೆ. ಆದರೆ ಸತ್ತವ್ರು ಸತ್ರಲ್ಲ, ಲ್ಯಾಪ್ಸಸ್ ಆಗಿರೋದಂತೂ ನಿಜ ಅಲ್ವಾ? ಅದು ಯಾಕಾಯಿತು ಅಂತ ವಿಶ್ಲೇಷಣೆ ಮಾಡೋಣ. ಈಗ ಸೆಕ್ಯೂರಿಟಿ ಕಡಿಮೆ ಇತ್ತು, ನಾ ಹೇಳಿದ್ನಲ್ಲ, ಸೆಕ್ಯೂರಿಟಿ ಕಡಿಮೆ ಇತ್ತು, ಅದು ಇಷ್ಟು ದಿವಸ ಶಾಂತಿಯಿಂದ ಇತ್ತು ಅಂತೇಳಿ ಬಹುಶಃ ಅವರು ಸ್ವಲ್ಪ ರಿಲ್ಯಾಕ್ಸು ಮಾಡಿರ್ಬೋದು. ಆದರೆ ಎಲ್ಲೋ ಒಂದು ಕಡೆ ನಮ್ಮ ಹಿಂದುಗಡೆ ಒಂದು ಸೆಕ್ಯೂರಿಟಿ ಕವರ್ ಇರಲೇಬೇಕಲ್ವ, ಅದನ್ನಲ್ಲಿ ಲ್ಯಾಪ್ಸ್ ಆಗಿದೆ ಅನ್ನುವಂಥ ಏನಂತ ನೋಡೋಣ. ಏನಂತ ವರದಿಗಳ ಮುಂದೆ ಏನೆಲ್ಲ ಬರ್ತವೆ ಅದನ್ನು ನೋಡೋಣ. ಅಲ್ಲ, ನಾವು ಇಲ್ಲಿ ರಾಜ್ಯ ಸರ್ಕಾರ ಖಂಡಿತವಾಗಿ ಮುಖ್ಯಮಂತ್ರಿಗಳು ಸರ್ಕಾರಕ್ಕೆ ನಮ್ಮ ಸರ್ಕಾರದ ಅಭಿಪ್ರಾಯವನ್ನು ಕೇಂದ್ರ ಸರ್ಕಾರಕ್ಕೆ ಖಂಡಿತವಾಗಿ ತಿಳಿಸ್ತೇವೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.